ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಫ್ರೈಡೇ ಬ್ಲಾಗ್ ಆಗಿರುತ್ತೆ. ಇವಾಗ ಟೈಮ್ ಬಂದು 11:30 ಆಗಿದೆ. ಸ್ವಲ್ಪ ಆಚೆ ಹೋಗಬೇಕಿತ್ತು ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಝುಡಿಯೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಬೇಕಿತ್ತಲ್ವ, ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂದ್ಬಿಟ್ಟು ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡ್ಕೊಂಡು ತೋರಿಸ್ತೀನಿ. ನೋಡೋಣ ಬನ್ನಿ. ಇನ್ನೂ ನಮ್ಮ ಹಸ್ಬೆಂಡ್ ಬಂದಿಲ್ಲ, ಬರ್ತೀನಿ ಅಂತ ಹೇಳಿದ್ದಾರೆ ಇವಾಗ. ಅಷ್ಟರಲ್ಲಿ ನಾನೇನು ರೆಡಿ ಆದೆ. ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಅಷ್ಟೇ, ಬೇರೆ ಏನೂ ಅಪ್ಲೈ ಮಾಡ್ಕೊಂಡಿಲ್ಲ ಫೇಸ್ಗೆ. ಜಸ್ಟ್ ಒಂದು ಲಿಪ್ ಬಾಮ್ ಹಚ್ಕೊಂಡಿದ್ದೀನಿ ಅಷ್ಟೇ. ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ನೋಡೋಣ ಬನ್ನಿ. ಝುಡಿಯೋಗೆ ಹೋಗಿದ್ವಿ. ಅಲ್ಲಿ ನನಗೆ ಸೈಜ್ ಸಿಕ್ಕಿಲ್ಲ, ಕಲೆಕ್ಷನು ನನಗೆ ಅಷ್ಟೊಂದು ಯಾವುದೂ ಇಷ್ಟ ಆಗಿಲ್ಲ. ನೋಡಿದ್ರಲ್ಲಿ ಯಾವುದೋ ಒಂದೆರಡು ತೊಗೊಂಡು ಮತ್ತೆ ಆನ್ ದ ವೇ ಬರಬೇಕಾದ್ರೆ ಅಲ್ಲೇ ಊಟ ತಿನ್ಕೊಂಡು, ಆಲ್ರೆಡಿ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಊಟ ತಿನ್ಕೊಂಡು ಬಂದ್ವಿ. ಮತ್ತು ಸಾಯಂಕಾಲ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಅಲ್ಲೂ ಕೂಡ ಹೋಗಿದ್ವಿ. ದೇವಸ್ಥಾನದಿಂದ ಬಂದಮೇಲೆ ಮತ್ತು ಸ್ವಲ್ಪ ಆಚೆ ಬಂದಿದ್ವಿ, ಅಲ್ಲೇ ಮನೆ ಹತ್ರನೇ. ಇದು ನಾವು ಚಿಕ್ಕ ವಯಸ್ಸಿಂದನೂ ರೆಗ್ಯುಲರಾಗಿ ಬರ್ತಾ ಇರುವಂಥ ಒಂದು ಪ್ಲೇಸು. ಇಲ್ಲಿ ಇಡ್ಲಿ ಆಗಿರಲಿ ಅಥವಾ ಫ್ರೈಡ್ ರೈಸು, ಗೋಬಿ ಮಂಚೂರಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ. ತುಂಬಾ ರಶ್ ಇರ್ತಾರೆ. ಅದು ಕೂಡ ಎಲ್ಲ ತಿಂದ್ಕೊಂಡು ಮತ್ತು ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಇವತ್ತು ಎಳ್ನೀರನ್ನ ತೊಗೊಂಡೆ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಬೆಳಗಿನ ಟೈಮು ಎಳ್ನೀರನ್ನ ತೊಗೊಂಡಾಗ ಏನಾಗುತ್ತೆ, ಸ್ವಲ್ಪ ಸುಸ್ತು ಮಾಡುತ್ತೆ. ಸೊ ನನಗೂ ಕೂಡ ನಾನು ಇಷ್ಟು ದಿವಸ ನಾನು ತೊಗೊತಾ ಇರಲ್ಲ, ಇಷ್ಟು ತಿಂಗಳು. ಇವಾಗ ಸ್ವಲ್ಪ ಒಂದು ವಾರದಿಂದ ಸ್ವಲ್ಪ ಕಂಟಿನ್ಯೂಸ್ ಆಗಿ ತೊಗೊತಾ ಇರೋದ್ರಿಂದ ಒಂದು ಸ್ವಲ್ಪ ಚೇಂಜಸ್ ಆಗಿದೆ. ಅದಕ್ಕೋಸ್ಕರ ನಾನು ನೋಡಿ ನಿಮಗೆ ಅಡ್ಜಸ್ಟ್ ಆಯಿತು ಅಂತಂದರೆ ನೀವು ರೆಗ್ಯುಲರಾಗಿ ತೊಗೊಬೋದು. ಇಲ್ಲ ಅಂತಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ, ಇಲ್ಲಾಂದರೆ ವಾರದಲ್ಲಿ ಒಂದು 3 ದಿವಸ ಈ ಥರ ತೊಗೊಂಡ್ರೆ ತುಂಬಾ ಸೇಫು. ಅದನ್ನು ಕೂಡ ಸ್ವಲ್ಪ ನಿಧಾನಕ್ಕೆ ಕುಡ್ಕೊಂಡು ಮತ್ತು ಟಿಫನ್ ಪ್ರಿಪೇರ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ನನಗೆ ಆಗ್ತಾ ಇರಲಿಲ್ಲ, ಹೆಂಗೋ ಮಾಡಿಕೊಂಡು ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿಕೊಂಡೆ. ಏನೇನು ಬೇಕೋ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ಕೊತಾ ಇದ್ದೀನಿ. ಫಸ್ಟ್ ರವೆನ ಹುರ್ಕೊಂಡೆ, ಅದಾದಮೇಲೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಅದ್ರ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ, ಇದಿಷ್ಟನ್ನು ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಅವರೆಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ, ತರಕಾರಿ ಹಾಕ್ಬಿಟ್ಟು ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ, ಇಲ್ಲ ಬರೀ ಪ್ಲೇನಾಗಿ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಮೇಯ್ನಾಗಿ ಉಪ್ಪಿಟ್ಟಿಗೆ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕಬೇಕಾಗತ್ತೆ ಅಷ್ಟೇ. ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಚೆನ್ನಾಗಿ ಬೇರೆ ಇತ್ತು, ತಿನ್ನೋಕ್ಕೆ ಬೇರೆ ಆಗ್ತಾಯಿಲ್ಲ. ಹೆಂಗೋ ಮಾಡಿಬಿಟ್ಟೆ, ಆದರೆ ತಿನ್ನೋಕ್ಕಾಗ್ತಾಯಿಲ್ಲ. ಮಲ್ಕೊಂಡಿದ್ದೆ ಆಯಿತು. ಫುಲ್ ಡೇ ಅವತ್ತು ಏನೋ ಟೈಮೇ ಚೆನ್ನಾಗಿಲ್ಲ, ಮಲ್ಕೊಂಡಿರೋದೇ ಆಯಿತು. ತುಂಬಾ ಹೆವಿ ಟಯರ್ಡ್ ಥರ ಆಗ್ತಾಯಿತ್ತು. ಸಮ್ಟೈಮ್ಸ್ ಈ ಥರ ಆಗ್ತಾ ಇರುತ್ತೆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ನೀವು ನೋಡಿಕೊಂಡು ಊಟ ಏನೇ ಮಾಡಿದ್ರೂ ಅಷ್ಟೇ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗುತ್ತಾ ಅನ್ನೋದ್ರ ಮೇಲೆ ತಿನ್ನಬೇಕು. ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಯಾವುದೇ ಕಾರಣಕ್ಕೂ ನಾವು ಏನನ್ನೂ ತೊಗೊಳಕ್ಕೆ ಹೋಗಬಾರ್ದು. ಮೇಯ್ನಾಗಿ ಇವಾಗ ಎಕ್ಸಾಂಪಲ್ ಎಳ್ನೀರು ತುಂಬಾ ಒಳ್ಳೆಯದು ಅಂತಾರೆ, ಬಟ್ ಎಂಟಿ ಸ್ಟಮಕ್ಕಲ್ಲಿ ಎಳ್ನೀರ ತೊಗೊಂಡ್ರೆ ಕೆಲವೊಬ್ರಿಗೆ ಆಗೋದಿಲ್ಲ. ಸೊ ಅದೇ ರೀತಿ ನನಗೂ ಕೂಡ ಆಗಿಲ್ಲ. ಯಾಕಂತಂದರೆ ನಾನು ಅದನ್ನು ಟ್ರೈ ಮಾಡಿದೆ. ಏಕೆಂದರೆ ಇವಾಗ ಎಳ್ನೀರು ತೊಗೊಂಡೆ, ಮತ್ತು ನೆಕ್ಸ್ಟ್ ಡೇ ನಾನು ಎಳ್ನೀರು ತೊಗೊಳಕ್ಕೆ ಹೋಗಿಲ್ಲ. ಸೊ ನೋಡೋಣ ಅವಾಗ ಏನಾಗುತ್ತೆ, ಇದೇ ಥರ ಏನಾದರೂ ಆಗುತ್ತಾ, ಇಲ್ಲಾಂದರೆ ಚೇಂಜಸ್ ಆಗುತ್ತಾ ಅಂದ್ಬಿಟ್ಟು ನೋಡಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ನಾರ್ಮಲಾಗಿ ನೀರು ಕುಡಿದೆ, ಮತ್ತು ಇದನ್ನು ತೊಗೊಂಡಿದ್ದೆ, ಏನೋ ಪೊಮೊಗ್ರೆನೇಟ್ ಜ್ಯೂಸ್ ತೊಗೊಂಡೆ. ಬಟ್ ನನಗೆ ನೆಕ್ಸ್ಟ್ ಡೇ ನನಗೇನೂ ಆಗಿಲ್ಲ, ಮಾರ್ನಿಂಗ್ ನಾರ್ಮಲಾಗೇ ಇದ್ದೆ. ಸೊ ಆವಾಗ ಅನ್ನಿಸ್ತು ನನಗೆ ಬೆಳಗಿನ ಟೈಮು ಎಳ್ನೀರನ್ನ ತೊಗೊಂಡ್ರೆ ನನಗೆ ಆಗೋದಿಲ್ಲ ಅಂತ. ಸೊ ಆ ಥರ ನಿಮ್ಮ ಬಾಡಿಗೆ ನೋಡಿಕೊಂಡು ನೀವು ಅಡ್ಜಸ್ಟ್ ಆದಮೇಲೆ ತೊಗೋಬೇಕಾಗುತ್ತೆ. ಯಾವುದೇ ಫುಡ್ ಆದ್ರೂ ಅಷ್ಟೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಅರ್ಧಂಬರ್ಧಂ ಫ್ರೈ ಮಾಡ್ಕೊಂಬಿಟ್ರೆ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ. ಮತ್ತು ಇದಕ್ಕೆ ಟೊಮೆಟೊ ಮತ್ತು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಮುಗೀತು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ತುಂಬ ಜನ ಟ್ರೈ ಮಾಡ್ತಾರೆ ಈ ಉಪ್ಪಿಟ್ಟನ್ನ ನಾರ್ಮಲಾಗಿ. ನಾನು ಸಬ್ಸಿಗೆ ಸೊಪ್ಪಿತ್ತಲ್ಲ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟೇನೆ ಸಬ್ಸಿಗೆ ಸೊಪ್ಪನ್ನ ತೊಗೊಂಡು ಬಂದಿದ್ದೆ. ಮತ್ತು ಸೊಪ್ಪುಗಳಾಗಿರಲಿ, ತರಕಾರಿಗಳು ಈ ಥರ ತಿಂದರೆ ತುಂಬಾ ಒಳ್ಳೆಯದು. ಸಬ್ಸಿಗೆ ಸೊಪ್ಪು ಕೂಡ ತುಂಬಾ ಒಳ್ಳೆಯದು.
ಇವಾಗಿಂತ ಒಂದು ಏನು ಡೆಲಿವರಿ ಆದಮೇಲೆ ಸಬ್ಬಸಿಗೆ ಸೊಪ್ಪು ತಿನ್ನೋದ್ರಿಂದ ಜಾಸ್ತಿ ನಮಗೆ ಏನು ಹಾಲು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ್ಲೂ ತೊಗೊಬೇಕು, ಬಟ್ ಆಮೇಲೆ ಕೆಲವೊಬ್ಬರಿಗೆ ಸ್ವಲ್ಪ ಫೀಡಿಂಗ್ ಮಾಡಬೇಕಂತಂದರೆ ಹಾಲು ಬರೋದಿಲ್ಲ ಆ ಥರ ಹೇಳ್ತಾರಲ್ವ. ಸೊ ಆ ಥರ ಆದರೆ ಸಪೋಸು ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡ್ರೆ ವಾರದಲ್ಲಿ ಒಂದು 2-3 ದಿವಸ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೆ ಇಲ್ಲಿ ನಾನು ಒಂದು 2 ಕಪ್ಪಷ್ಟು ರವೆನ ತೊಗೊಂಡಿದ್ದೆ. ಅದಕ್ಕೆ ಒಂದು 4 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡೆ. ಕೆಲವ್ರಿಗೆ ಗಟ್ಟಿಗೆ ತಿನ್ನೋಕ್ಕೆ ಇಷ್ಟ, ಒಂದು ಸ್ವಲ್ಪ ತೆಳುವಾಗಿದ್ರೂ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ತೆಳುವಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ನಿಜವಾಗ್ಲೂ ಯಮ್ಮಿ ಥರ ಇರುತ್ತೆ. ಆಯಿತು, ಎಲ್ಲ ಫ್ರೈ ಮಾಡಿಕೊಂಡು ನೀರು ಹಾಕಿ ಸ್ವಲ್ಪ ಮತ್ತೆ ಸಾಲ್ಟ್ ಬೇಕಂತಂದರೆ ನೋಡಿಕೊಂಡು ಹಾಕಿ ಅದಕ್ಕೆ ರವೆನ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ, ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಮತ್ತು ರವೆ ಹುರಿದಿರೋದ್ರಿಂದ ಗಂಟಾಗೋ ಚಾನ್ಸಸ್ಸು ಕೂಡ ಇರೋದಿಲ್ಲ. ಡೈರೆಕ್ಟಾಗಿ ನೀವು ತಿರುಗಿಸ್ಕೊಂಡೆ ರವೆ ಹಾಕ್ಕೊಬೇಕು ಆ ಥರದ್ದು ಏನಿರೋದಿಲ್ಲ. ನೀರು ಕುದ್ಮೇಲೆ ಎಲ್ಲ ರವೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಗಿದು. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು. ಇಲ್ಲ ಅಂತಂದರೆ ಇಲ್ಲ, ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಸ್ಕಿಪ್ ಮಾಡಿದೆ. ನೀವು ಇದ್ದರೆ ನೀವು ಹಾಕ್ಕೊಳ್ಳಿ. ಒಂದು 2 ನಿಮಿಷ ಹಾಗೆ ಕಡಿಮೆ ಫ್ಲೇಮಲ್ಲಿ ಇಟ್ಬಿಟ್ರೆ ಮುಗೀತು. ಸೂಪರಾಗಿರುತ್ತೆ. ಇದ್ರ ಜೊತೆಗೆ ಕೇಸರಿ ಬಾತ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾನೇನು ಕೇಸರಿ ಬಾತ್ ಎಲ್ಲ ಮಾಡೋಕ್ಕೋಗಿಲ್ಲ, ಇದನ್ನೇ ನನ್ನ ಕೈಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಅದು ಬೇರೆನಾ ಅಂತ ಅಂದ್ಬಿಟ್ಟು ಹಂಗೂ ಮಾಡೋ ಪ್ಲ್ಯಾನ್ ಇತ್ತು, ಮಾಡೋಕ್ಕಾಗಿಲ್ಲ. ಒಂದು ಸಲ ನೀವು ಟ್ರೈ ಮಾಡಿ, ನಾನು ಮಾಡೋ ರೆಸಿಪಿಗಳನ್ನ ನೀವು ಟ್ರೈ ಮಾಡ್ತಿದ್ದೀರಾ ಏನು ಎತ್ತ ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಒಂದು ಡಯಟ್ ಪ್ಲ್ಯಾನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಇವಾಗ ಒಂದು 7 ಮಂತಿಂದ ಇವಾಗೇನೇ ಒಂದು 3rd ಟ್ರಿಮಿಸ್ಟರ್ ಏನಿದೆ, ಇದರಲ್ಲಿ ನಾವು ಸ್ವಲ್ಪ ಡಯೆಟ್ನ ಮೇಂಟೈನ್ ಮಾಡಬೇಕಾಗತ್ತೆ. ಯಾಕಂತಂದರೆ ಬೇಬಿ ತುಂಬಾ ಫಾಸ್ಟಾಗಿ ಗ್ರೋತ್ ಆಗೋ ಒಂದು ಟೈಮ್ ಇದು. ನಾವೆಷ್ಟು ಚೆನ್ನಾಗಿ ಫುಡ್ಗಳನ್ನ ತೊಗೋತೀವಿ ಅಷ್ಟು ಚೆನ್ನಾಗಿ ನಮ್ಮ ಬೇಬಿಯ ಗ್ರೋತು ತುಂಬಾ ಚೆನ್ನಾಗಾಗುತ್ತೆ. ಸೊ ನನ್ನ ನೆಕ್ಸ್ಟ್ ವೀಡಿಯೋ ಡಯೆಟ್ ವೀಡಿಯೋ ಆಗಿರುತ್ತೆ, ನನ್ನ ಒಂದು ಡಯೆಟ್ ಪ್ಲ್ಯಾನಿಂಗ್ ವೀಡಿಯೋ ಆಗಿರುತ್ತೆ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಫ್ಲಿಪ್ಕಾರ್ಟಿಂದ ಒಂದು ಲೈಟರ್ನ ಬುಕ್ ಮಾಡಿದ್ದೆ, ಚಾರ್ಜರ್ ಲೈಟರು. ನೋಡೋಣ ಯಾವ ಥರ ಇದೆ ಅಂತ. ತುಂಬಾ ಬೇಗನೆ ಡೆಲಿವರಿ ಕೊಟ್ಟಿದ್ದಾರೆ. ನಾನು ಮೊನ್ನೆ ಈವ್ನಿಂಗ್ ಏನೋ ಬುಕ್ ಮಾಡಿದ್ದೆ ಅಷ್ಟೇ, ಆಲ್ರೆಡಿ ಸಂಜೆ ಬಿಟ್ಟಿದೆ. ಚಾರ್ಜರ್ ಕೂಡ ಅವರೇ ಕೊಟ್ಟಿದ್ದಾರೆ. ಸದ್ಯಕ್ಕೆ 2% ಚಾರ್ಜರ್ ಇದೆ ಅಷ್ಟೇ. ನೋಡೋಣ ಅಂಟುತ್ತೇನೋ. ಸೊ ಕ್ಯಾಂಡಲ್ ಅನ್ಸೋಣ. ಮೇಯ್ನಾಗಿ ಕ್ಯಾಂಡಲ್ ಅಂಟಿಸೋಕೆ ಇಲ್ಲಾಂದರೆ ದೀಪ ಅಂಟಿಸೋದಕ್ಕೆ ಬೇಕಾಗುತ್ತೆ, ಜಾಸ್ತಿ ಯೂಸ್ ಆಗುತ್ತೆ. ಇಲ್ಲಾಂದರೆ ಮ್ಯಾಚ್ ಬಾಕ್ಸ್ ಇಟ್ಕೊಬೇಕು ದೇವ್ರ ಮನೇಲೆಲ್ಲ. ಇದು ತುಂಬಾ ಯೂಸ್ ಆಗುತ್ತೆ. ಮತ್ತು ಗ್ಯಾಸ್ ಸ್ಟವ್ ಕೂಡ ಅಂಟಿಸ್ಬೋದು, ಎರಡಕ್ಕೂ ಕೂಡ ಯೂಸ್ ಮಾಡ್ಬೋದು. ಚಾರ್ಜರ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ಜಾಸ್ತಿ ದಿವಸ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ನೋಡೋಣ ಇದು ಯಾವ ಥರ ಯೂಸ್ ಆಗುತ್ತೆ, ನನಗೆ ಡೈಲಿ ಚೆನ್ನಾಗಿ ಯೂಸ್ ಆಗುತ್ತೆ ನೋಡೋಣ. ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಚೆನ್ನಾಗಿದೆ, ರಿವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟೇ ನಾನು ತರಿಸ್ಕೊಂಡಿರೋದು. ನೋಡೋಣ ಬನ್ನಿ.
ಇವತ್ತು ಬೆಳಿಗ್ಗೆ ಇಂದಾನೆ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡಿಕೊಂಡು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬೆಳಿಗ್ಗೆಯಿಂದಾನೇ ಯಾಕೋ ತುಂಬಾ ಸುಸ್ತಾಗ್ತಾ ಇತ್ತು, ಸ್ವಲ್ಪ ತಲೆ ಸುತ್ತು, ಸ್ವಲ್ಪ ವಾಮಿಟ್ ಥರ ಫೀಲ್ ಆಗ್ತಾ ಇತ್ತು. ಯಾಕೆ ಗೊತ್ತಿಲ್ಲ, ಮೊನ್ನೆನೂ ನನಗೂ ಇದೇ ಥರ ಆಗ್ಬಿಟ್ಟಿತ್ತು. ಬೆಳಿಗ್ಗೆ ಹಂಗೂ 9:30ಗೆಲ್ಲ ನಾನು ಟಿಫನ್ ಎಲ್ಲ ಮಾಡ್ಕೊಂಡಿದ್ದೆ, ಅಂದ್ರೂ ಯಾಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ. ಮೇ ಬಿ ನಾನು ಇವಾಗ ಎಳ್ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದಿನ ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಎಳ್ನೀರು ಕುಡಿತಾ ಇದೆ. ಮೇ ಬಿ ಏನಾದರೂ ಅದಕ್ಕೇನಾದರೂ ಚೇಂಜಸ್ಸಿಂದ ನನಗೇನಾದರೂ ಈ ಥರ ಆಗ್ತಾ ಇದೆಯೇನೋ ಗೊತ್ತಿಲ್ಲ. ನಾನು ಆವಾಗಿಂದ ಅದನ್ನು ತೊಗೊತಾ ಇರಲಿಲ್ಲ. ಸೊ ಅದರಿಂದ ನೋಡೋಣ, ನಾಳೆ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ದಿವಸ ಬಿಟ್ಟು ಒಂದು ದಿವಸ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದರಿಂದ ಏನಾದರೂ ಮೇ ಬಿ ಚೇಂಜಸ್ ಆಗಿರ್ಬೋದೇನೋ, ಏನೋ ಗೊತ್ತಿಲ್ಲ. ಮತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಸಬ್ಸಿಗೆ ಸೊಪ್ಪು ಹಾಕಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಅದಾದಮೇಲೆ ಮಲ್ಕೊಂಡ್ಬಿಟ್ಟೆ. ಮತ್ತೆ ಮಧ್ಯಾಹ್ನ ಊರಿಂದ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದಿದ್ರು, ಗೃಹ ಪ್ರವೇಶದ್ದು. ಆಮೇಲೆ ಎದ್ದು 1 ಗಂಟೆ ಆಗಿಬಿಟ್ಟಿತ್ತು. ಎದ್ದು ಪಟ ಅಂತ ಅಡುಗೆ ಎಲ್ಲ ಮಾಡಿ ತಿನ್ನೋಷ್ಟರಲ್ಲೇ ಒಂದು 2:30 ಆಗಿಬಿಟ್ಟಿತ್ತು. ಏನೂ ಮಾಡೋಕ್ಕಾಗೋದಿಲ್ಲ. ಹಂಗೂ ಪಟ ಅಂತ ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಆಮೇಲೆ ಅಡುಗೆನ ಮಾಡಿದೆ. ಇನ್ನಷ್ಟು ದೂರದಿಂದ ಬಂದಿದ್ದಾರೆ, ಏನು ಅಡುಗೆ ಏನು ಮಾಡಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಅನ್ನ ಸಾಂಬಾರು ಮಾಡಿ ಪಾಯಸ ಮಾಡಿದೆ. ಆಮೇಲೆ ಪಲ್ಯ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬರೋದು ಗೊತ್ತಿತ್ತು 2 ಡೇಸ್ ಬ್ಯಾಕೇನೆ. ಬಟ್ ಇವತ್ತು ನನಗೆ ಆಗಿಲ್ಲ, ಅದಕ್ಕೇನು ಮಾಡೋಕ್ಕಾಗಿಲ್ಲ. ಪಾಯಸ ಮಾಡಿ ಮತ್ತೆ ಹಪ್ಪಳ ಎಲ್ಲ ಎಣ್ಣೆಲಿ ಹಾಕಿ ಅದಾದಮೇಲೆ ಇದು ಮಾಡಿದ್ದೆ, ಏನಪ್ಪ ವಡೆ ಮಾಡಿದ್ದೆ, ಮಸಾಲೆ ವಡೆ. ಇದು ಯಾವುದೂ ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಅರ್ಜೆಂಟಲ್ಲಿ ಮಾಡಿದ್ದು. ಮಸಾಲೆ ವಡೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ರೆಸಿಪಿನ ನಾನು ಶೂಟ್ ಮಾಡ್ಕೊತೀನಿ. ಇವಾಗ ರ್ಯಾಂಡಮ್ ಆಗಿ ಹೇಳ್ತೀನಿ, ಅದು ತೋರಿಸ್ಬೇಕಾದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಕಡಲೆಬೇಳೆ ಜಸ್ಟ್ ಬರೀ ಕಡಲೆಬೇಳೆ ನೆನೆಸ್ಬಿಟ್ಟು ಮಾಡ್ಕೊಂಡಿದ್ದೆ, ಚೆನ್ನಾಗಿ ಬಂದಿತ್ತು. ಇವಾಗ ಸ್ವಲ್ಪ ಹೊಟ್ಟೆ ಹಸಿ ಆಗ್ತದೆ. ಇವಾಗ ಆಲ್ರೆಡಿ ಒಂದು 5 o'clock ಮೇಲಾಗಿದೆ. ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನೋ ಟೈಮ್ ಇವಾಗ. ಅದಕ್ಕೆ ಏನಾದರೂ ಸ್ವಲ್ಪ ತಿನ್ನೋಣ ಅಂತ ಅಂದ್ಬಿಟ್ಟು ಕಿಚನ್ಗೆ ಬಂದಿದ್ದೀನಿ. ಇವಾಗ ಸಾಯಂಕಾಲ ಎಲ್ಲ ಯಾವ ಥರ ಹೋಗುತ್ತೆ ಒಂದು ನನ್ನ ವ್ಲಾಗ್ ನೋಡೋಣ. ಒಂದು ದಿವಸ ಬಿಟ್ಟು ಒಂದು ದಿವಸ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತೀನಿ. ಸಮ್ ರೀಸನ್ಸ್ ಏನಾದ್ರೂ ಒಂದಾಗಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ, ಟೈಮ್ ಸರಿ ಇಲ್ಲೋ ಏನೋ ಗೊತ್ತಿಲ್ಲ. ಹಂಗೂ ನೆನ್ನೆ ನಮ್ಮಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು, ತಾಯ್ತ ಹಾಕ್ಸೋಣ ಅಂತ ಅಂದ್ಬಿಟ್ಟು. ನಾನು ದಪ್ಪನೇ ಆಗಿಲ್ವಲ್ಲ, ಸಪೋಸ್ ಏನಾದರೂ ದೃಷ್ಟಿ ಏನೋ ಆಗಿದೆಯಾ ಅದು ಇದು ಅಂದ್ಕೊಂಡು ತಾಯ್ತನ ಹಾಕ್ಸಿದ್ರು. ಸರಿ, ಇನ್ನೇನು ನಾವು ಅಮ್ಮಂದ್ರೆಲ್ಲ ಹಿಂಗೆ ಅಲ್ವಾ, ದೃಷ್ಟಿ ಆಗುತ್ತೆ ಅದು ಇದು ಅಂದ್ಕೊಂಡು. ಹಂಗೂ ಬೆಳಗ್ಗೆ ತುಂಬಾ ನನಗೆ ಆಗ್ತಾ ಇರಲಿಲ್ಲ, ಕೈ ಕಾಲೆಲ್ಲ ಪೇನ್ ಆಗ್ತಿತ್ತು. ವೀಕ್ನೆಸ್ ಕೈ ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟು 3rd ನಂದು ಕನ್ಸಲ್ಟೇಷನ್ ಇದೆ. ಸೊ ಆವಾಗ ಡಾಕ್ಟರ್ ಹತ್ರ ಕೇಳಬೇಕು. ಸಮ್ಟೈಮ್ಸ್ ಈ ಥರ ಆಗ್ತಾ ಇರುತ್ತೆ, ಯಾಕೇನು ಅಂತ. ಮತ್ತು ಮೊನ್ನೆ ಶಾಪಿಂಗ್ ಹೋಗಿದ್ದೆ. ನಿನ್ನೆ ಶಾಪಿಂಗ್ ಹೋಗಿದ್ದೆ. ಆವಾಗ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ. ಒಂದೆರಡು ಜೊತೆ ತೊಗೊಂಡೆ ಅಷ್ಟೇ. ಅಲ್ಲೇನು ಅಷ್ಟೊಂದು ಕಲೆಕ್ಷನ್ ಏನು ನನಗೆ ಅಷ್ಟೊಂದಾಗಿ ಚೆನ್ನಾಗಿರೋದು ಸಿಕ್ಕಿಲ್ಲ. ನೋಡೋಣ, ನೆಕ್ಸ್ಟ್ ಮ್ಯಾಕ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟೊಂದು ಟೈಮ್ ಆಗಿತ್ತು. ಆಮೇಲೆ ಬಂದ್ಬಿಟ್ವಿ. ಜಸ್ಟ್ ಒಂದು ಜೂಡಿಯೋದಲ್ಲಿ, ಮತ್ತು ಅದರ ಅಪೋಸಿಟ್ ಒಂದು ಸ್ಟೈಲ್ ಅಪ್ ಅಂತ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅಂತ ಕಲೆಕ್ಷನ್ ನನಗೇನು ಸಿಕ್ಕಿಲ್ಲ. ಆಮೇಲೆ ಅದು ಅಲ್ದಿರ ನನ್ನ ಸೈಜ್ ಸಿಕ್ಕಿಲ್ಲ. ಎಲ್ ಸೈಜ್ ಇದೆ, ಎಮ್ ಸೈಜ್ ಬೇಕಿತ್ತು ನನಗೆ, ಸಿಕ್ಕಿಲ್ಲ. ಇನ್ನೇನು ಮಾಡೋದು, ನೆಕ್ಸ್ಟ್ ಮ್ಯಾಕ್ಸ್ಗೆ ಹೋಗೋಣ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ನೋಡೋಣ, ಅವಾಗ ಹೋದಾಗ ನಾನು ತೋರಿಸ್ತೀನಿ. ಬಟ್ ಇವಾಗ ಏನೇನು ತೊಗೊಂಡ್ವಿ ನಿನ್ನೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ, ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆರೆಂಜ್ ಜ್ಯೂಸು ಮತ್ತು 1-2 ವಡೆ ಇತ್ತು, ಮಧ್ಯಾಹ್ನ ಮಾಡ್ಕೊಂಡಿದ್ನಲ್ಲ ಅದು. ಮತ್ತು ಒಂದು ಸ್ವಲ್ಪ ಪಾಯಸ ಆಯಿತು. ಪಾಯಸ ಮಧ್ಯಾಹ್ನ ಮಾಡಿದ್ನಲ್ಲ, ಮಧ್ಯಾಹ್ನ ನಾನು ಕುಡ್ದಿರಲಿಲ್ಲ. ಸರಿ, ಇವಾಗ ಒಂದು ಸ್ವಲ್ಪ ದಿನ ಅಂತ ಬಂದ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತೊಗೊತಾ ಇದ್ದೀನಿ. ಆರೆಂಜ್ ಜ್ಯೂಸ್ ಅಂತೂ ತುಂಬಾ ಒಳ್ಳೆಯದು, ನಿಮ್ಮ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಡೈಲಿ ನೀವು ಒಂದಾದ್ರೂ ತೊಗೊಬೇಕು. ನನ್ನ ಫೇವ್ರೇಟ್ ಮೊದಲೇ ಆರೆಂಜ್ ಜ್ಯೂಸು, ನಾನು ತೊಗೊತಾನೆ ಇರ್ತೀನಿ. ಇವಾಗ ಒಂದು ವಾರ ಆಯಿತು ನಾನು ಆರೆಂಜ್ ಜ್ಯೂಸ್ನೇ ತೊಗೊಂಡೆ, ಎಲ್ಲ ಮಿಸ್ ಮಾಡ್ಕೊತಾ ಇದ್ದೆ. ಇವತ್ತು ಇತ್ತು, ಅದಕ್ಕೆ ತೊಗೊತಾ ಇದ್ದೀನಿ. ನೀವು ಅಷ್ಟೇ ಕಂಪಲ್ಸರಿ ಡೈಲಿ ಒಂದು ಆರೆಂಜ್ ಜ್ಯೂಸನ್ನ ಕಂಪಲ್ಸರಿ ತೊಗೋಬೇಕಾಗುತ್ತೆ. ಬೇರೆ ಮಿಕ್ಕಿದ ಫ್ರೂಟ್ಸ್ಗಳನ್ನ ತೊಗೊಳ್ಳಿ, ಬಟ್ ಒಂದು ಆರೆಂಜ್ ಜ್ಯೂಸನ್ನ ತೊಗೋಬೇಕಾಗುತ್ತೆ. ವಿತೌಟ್ ಶುಗರು, ಜಾಸ್ತಿ ಶುಗರ್ ಹಾಕ್ಕೊಂಡ್ರೆ ಅಷ್ಟೊಂದು ಒಳ್ಳೆಯದಲ್ಲ. ನ್ಯಾಚುರಲ್ಲಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹಾಲೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಅದು ಮಿಲ್ಕ್ ಶೇಕ್ ಥರ ಚೆನ್ನಾಗಿರೋದಿಲ್ಲ. ಡೈರೆಕ್ಟ್ ಪ್ಲೇನ್ ಜ್ಯೂಸ್ ಮಾಡಿಕೊಂಡ್ರೆ
ತುಂಬಾ ಒಳ್ಳೆಯದು. ಒಂದು 2 ಅಲ್ವಾ ಅಂದ್ಬಿಟ್ಟು ನಾನು ಮಿಷಿನ್ನ ಯೂಸ್ ಮಾಡ್ತಾಯಿಲ್ಲ, ಇದು ಕೈಯಲ್ಲೇ ಮಾಡ್ಕೊಳ್ಳೋ ಇದೆಯಲ್ವ ಅದರಲ್ಲೇ ನಾನು ಮಾಡ್ಕೊತಾ ಇದ್ದೀನಿ. ಮತ್ತು ವಡೆ ಮಾಡಿದ್ದೆ, ಮಸಾಲೆ ವಡೆನ, ಅದು ಕೂಡ ಚೆನ್ನಾಗಿ ಬಂದಿತ್ತು. ಜಸ್ಟ್ ಕಡಲೆಬೇಳೆ ಬೆಳಿಗ್ಗೆ ನೆನೆಸ್ಕೊಂಡಿದ್ದೆ. ಇದಕ್ಕೆ ಆನಿಯನ್ನು, ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, 1-2 ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡು, ಅದಾದಮೇಲೆ ಅದಕ್ಕೆ ಆನಿಯನ್ನು ಮತ್ತು ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊಬೋದು. ಇಲ್ಲ ಅಂತಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ದೆ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇಷ್ಟೇ ಹಾಕ್ಕೊಂಡು ಕಲಿಸ್ಕೊಂಡಿದ್ದು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ತುಂಬಾ ಸಿಂಪಲಾಗಿ ಮಾಡ್ಕೊಬೋದು ಈ ವಡೆನ. ಬೇಕಂದರೆ ಇನ್ನೂ ಮಸಾಲೆಗಳನ್ನ ಆ್ಯಡ್ ಮಾಡಿಕೊಂಡು ಮಾಡ್ಕೊಬೋದು. ಬಟ್ ಹೆವಿ ಮಸಾಲ ಅಂತಂದ್ರೂ ನಮಗೆ ಇಷ್ಟ ಆಗೋದಿಲ್ಲ. ಇಷ್ಟ ಆಗೋರು ಆ ಥರನೂ ಮಾಡ್ಕೊಂಡು ತಿನ್ಬೋದು. ಬಟ್ ಇದೇ ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಬೇರೆ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ಮತ್ತು ನೆಕ್ಸ್ಟ್ ಮಂತು ಫೋಟೋಶೂಟ್ ಬೇರೆ ಮಾಡಿಸೋದಿದೆ, ಅದಕ್ಕೂ ಕೂಡ ಪ್ರಿಪ್ರೇಷನ್ ನಡೀತಾ ಇದೆ. ಸ್ವಲ್ಪ ಡ್ರೆಸ್ಸಸ್ಗಳು ಯಾವ್ಯಾವ್ದು ತೊಗೋಬೇಕು ಏನೇನೋ ಅನ್ನೋದೆಲ್ಲ ಇವಾಗಲಿಂದನೇ ರೆಡಿ ಮಾಡ್ಕೊಬೇಕು. ಯಾಕಂತಂದರೆ ಅಟ್ ಎ ಟೈಮ್ ಒಂದೇ ಸಲ ಹೋಗಿ ತೊಗೊಂಬರೋಕ್ಕೂ ಆಗೋಲ್ಲ, ಒಂದೇ ಸಲ ಸಿಗೋದೂ ಇಲ್ಲ. ಒಂದೊಂದು ಸಲ ಸಿಗುತ್ತೆ, ಒಂದೊಂದು ಸಲ ಕಲೆಕ್ಷನ್ ಚೆನ್ನಾಗಿಲ್ಲ ಅಂದರೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಆನ್ಲೈನಲ್ಲಿ ಬುಕ್ ಮಾಡ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಆಚೆ ಕಡೆ ಏನಾದರೂ ಸಿಕ್ಕಿದ್ರೆ ಆಚೆ ಕಡೆ ತೊಗೊತಾ ಇದ್ದೀನಿ. ಒಂದೊಂದೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಸಾಯಂಕಾಲ ಸೊಪ್ಪೆಲ್ಲ ತೊಗೊಂಬಂದಿದ್ದೆ, ಮಧ್ಯಾಹ್ನನೇ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿರಲಿಲ್ಲ. ಸರಿ ಬೆಳಗ್ಗೆಯಿಂದ ಸ್ವಲ್ಪ ಹಾಗೆ ಸುಸ್ತಾಗಿ ಮಲ್ಕೊಂಬಿಟ್ಟಿದೆ. ಅದಾದಮೇಲೆ ಮತ್ತು ಸಾಯಂಕಾಲ ಬಿಗ್ ಬಾಸ್ ಬೇರೆ ಸ್ಯಾಟರ್ಡೆ ಸಂಡೇ ಮುಗ್ದೋಗ್ಬಿಡುತ್ತೆ. ಬಿಗ್ ಬಾಸ್ ನೋಡಿಕೊಂಡು ಸ್ಯಾಟರ್ಡೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ಕೂತ್ಕೊಂಡಿದ್ದೆ. ಊಟ ಎಲ್ಲ ಮಾಡಿ ಆದಮೇಲೆ ಹೊಟ್ಟೆ ಹಸ್ಕೊಂಡು ಊಟನ ಮಾಡಬಾರ್ದು ಈ ಟೈಮಲ್ಲಿ, ಆವಾಗಲೂ ಕೂಡ ನಮಗೆ ಸುಸ್ತಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಟೈಮಿಂಗ್ಸ್ ಏನಿದೆ, ಒಂದು ಟೈಮಿಂಗ್ಸ್ನ ಸೆಟ್ ಮಾಡಿಕೊಂಡು ಆ ಟೈಮಿಂಗ್ಸಲ್ಲಿ ಒಂಚೂರು ಹಂಗೆ ಆಗೋ ಥರ ನಾವು ಊಟನ ತಿಂದುಬಿಟ್ರೆ ಆವಾಗ ಆರಾಮ್ಸೆ ಇರ್ತೀವಿ. ಇಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ತಿನ್ನೋಣ ಅಂತಂದರೆ ಆಗೋದಿಲ್ಲ. ನಾರ್ಮಲ್ ಟೈಮಲ್ಲಿ ಅಂತಂದರೆ ನಡೆಯುತ್ತೆ. ಬಟ್ ಇಂಥ ಟೈಮ್ಗಳಲ್ಲಿ ಆದಷ್ಟು ಟೈಮ್ ಟು ಟೈಮ್ ಊಟನ ತೊಗೊಂಡು ಆಮೇಲೆ ನೆಕ್ಸ್ಟ್ ನಿಧಾನಕ್ಕೆ ಕೆಲಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಮತ್ತು ನಿಮಗೆಲ್ಲ ಬಿಗ್ ಬಾಸ್ ಇಷ್ಟನಾ, ಯಾರಿಷ್ಟ ಈ ಸೀಸನಲ್ಲಿ ಅಂತ ಕಾಮೆಂಟ್ ಮಾಡಿ. ಸಂಡೇ ಲಾಸ್ಟ್ ಇದೆ, ಇದು ಸ್ಯಾಟರ್ಡೆ ನೈಟ್ ಮಾಡ್ಕೊಂಡಿದ್ದಂಥ ಒಂದು ವಿಡಿಯೋ ಇದು. ಬಿಗ್ ಬಾಸ್ ಇನ್ನೇನು ಮುಗ್ದೋಗ್ಬಿಡುತ್ತೆ. ಆಮೇಲೆ ನಾವು ಮಲ್ಕೊಳ್ತಾ ಇದ್ದಿದ್ದೆ ಒಂದು 11:30 ಆಗ್ತಾಯಿತ್ತು ಬಿಗ್ ಬಾಸ್ ಎಲ್ಲ ನೋಡಿಕೊಂಡು. ಇವಾಗ ಬಿಗ್ ಬಾಸ್ ಎಲ್ಲ ಮುಗಿದ್ಮೇಲೆ 9:30ಗೆಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ಇವಾಗ ಬೇರೆ ಯಾವುದು ಸೀರಿಯಲ್ ನೋಡೋ ಅಭ್ಯಾಸ ಇಲ್ಲ. 9:30 10ಗೆಲ್ಲ ಹಂಗೋ ಹಿಂಗೋ ಒಂದು 10:30 ಆಗೋಗ್ಬಿಡುತ್ತೆ. ಮತ್ತು ಹೆಂಗೆ ಟೈಮ್ ಪಾಸ್ ಮಾಡೋದು, ಸ್ವಲ್ಪ ಫೋನ್ ನೋಡ್ಕೊಂಡು ಮಲ್ಕೊಳ್ಳೋದು, ಹಂಗೆ ಆಗ್ಬಿಡುತ್ತೆ. ಈ ಸೀಸನಲ್ಲಿ ನಿಮಗೆ ಯಾರಿಷ್ಟ ಮತ್ತು ಯಾರು ಗೆಲ್ಲಬೇಕು ಅಂತ ಕಾಮೆಂಟ್ ಮಾಡಿ ಹೇಳಿ. ನನಗೆ ಮಂಜಣ್ಣ ಗೆಲ್ಲಬೇಕು ಅಂತ ನನಗಿಷ್ಟ. ಮತ್ತು ಈ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ಮೇಲೆ ಒಂದು ದಿವಸ ಬಿಟ್ಟು ಒಂದು ದಿವಸ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಶಪಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಶಪಥ ಎಷ್ಟರ ಮಟ್ಟಿಗೆ ನಾನು ನಿಭಾಯಿಸ್ತೀನಿ ಅಂತ ಗೊತ್ತಿಲ್ಲ. ಆದಷ್ಟು ನನ್ನ ಕೈ ಮೀರಿ ಸಾಧ್ಯ ಆದಷ್ಟು ಏನಾದರೂ ಮಾಡಿ ಕಂಟಿನ್ಯೂಸ್ ಆಗಿ ಒಂದು ದಿವಸ ಬಿಟ್ಟು ಒಂದು ದಿವಸ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಾನೆ ಅಂದ್ಕೊಂಡಿದ್ದೀನಿ. ನೋಡೋಣ.